ಫ್ರೆಂಡ್ಸ್, ಇವತ್ತು ಬೆಳಗ್ಗಿಂದನೇ ಲಾಗ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಬೆಳಗ್ಗೆ ಎಲ್ಲ ಬಟ್ಟೆ ಎಲ್ಲ ಒಗೆದು ಮತ್ತು ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿ ಈಗ ಟಿಫನ್ ಮಾಡೋಣ ಅಂತ ರೆಡಿ ಮಾಡ್ಕೊಂಡಿದ್ದೆ. ಟಿಫನ್ ಮಾಡೋದಕ್ಕೆ ಅವಲಕ್ಕಿ ಚಿತ್ರಾನ್ನ ಮಾಡ್ಕೊತಾ ಇದ್ದೀನಿ. ಅವಲಕ್ಕಿ ಚಿತ್ರಾನ್ನಕ್ಕೆ ಈರುಳ್ಳಿ, ಟೊಮೆಟೊ, ಹಸಿಮೆಣ್ಸಿನ್ಕಾಯಿ ಇದೆಲ್ಲ ಕಟ್ ಮಾಡಿ ಫಸ್ಟೇ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಮತ್ತು ಅವಲಕ್ಕಿ ಎಲ್ಲ ಫಸ್ಟೇ ತೊಳೆದಿಟ್ಕೊಬೇಕು. ನೆನೆಸ್ಬಾರ್ದು, ಫಸ್ಟೇ ತೊಳೆದಿಟ್ಕೊಂಡ್ಬಿಡ್ಬೇಕು. ನೆನೆಸ್ಬಿಟ್ರೆ ಎಲ್ಲ ಮುದ್ದೆ ಆಗಿಬಿಡುತ್ತೆ. ಅದಕ್ಕೋಸ್ಕರ ತೊಳೆದ್ಬಿಟ್ಟು ಸುಮ್ಮನೆ ಹಂಗೆ ಸೋಸೋದ್ರಲ್ಲಿ ಹಾಕಿಟ್ಬಿಟ್ಟಿದ್ದೆ. ಮತ್ತು ಇವಾಗ ಅದನ್ನೆಲ್ಲ ಒಗ್ಗರಣೆ ಮಾಡಬೇಕಲ್ಲ, ಅದಕ್ಕೆ ಒಂದು ಚಿಕ್ಕದು ಬಾಣಲಿ ಇಟ್ಕೊಂಡು ಸಾಸಿವೆ, ಕರಿಬೇವಿನ ಸೊಪ್ಪು, ಈರುಳ್ಳಿ, ಕಡಲೆಬೇಳೆ, ಉದ್ದಿನಬೇಳೆ ಇದನ್ನೆಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ. ಹೀಗೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಟೊಮೆಟೊ ಹಾಕ್ಕೊಬೇಕು. ಈರುಳ್ಳಿ ಚೆನ್ನಾಗಿ ಕಂದು ಬಣ್ಣ ಬರಬೇಕು. ಚೆನ್ನಾಗಿ ಕಂದು ಬಣ್ಣ ಬರೋವರೆಗೂ ಫ್ರೈ ಮಾಡ್ಕೊಬೇಕು. ನೋಡಿ, ಈ ಥರ ಚೆನ್ನಾಗಿ ಫ್ರೈ ಆಗಿದೆ ಇದು. ಈಗ ಇದಕ್ಕೆ ನಾನು ಕಟ್ ಮಾಡಿ ಇಟ್ಕೊಂಡಿರೋಂಥ 2 ಟೊಮೆಟೊ ಹಾಕ್ಕೊತಾ ಇದ್ದೀನಿ. 2 ಟೊಮೆಟೊ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಇದ್ರ ಜೊತೆಗೆ ನಾನು ಅರ್ಧ ನಿಂಬೆಹಣ್ಣು ಹಾಕ್ಕೊತಾ ಇದ್ದೀನಿ. ಅವಲಕ್ಕಿ ಚಿತ್ರಾನ್ನಕ್ಕೆ ನಿಂಬೆಹಣ್ಣು ಹಾಕ್ಕೊಂಡ್ರೆ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ಅದಕ್ಕೋಸ್ಕರ ನಾನು ನಿಂಬೆಹಣ್ಣು ಸಹ ಹಾಕ್ಕೊತಾ ಇದ್ದೀನಿ. ಇದೆಲ್ಲ ಚೆನ್ನಾಗಿ ಫ್ರೈ ಆಗಿ ಟೊಮೆಟೊ ಎಲ್ಲ ಎಣ್ಣೆಲೇ ಬೇಯಬೇಕು. ಅದಕ್ಕೆ ನೋಡಿ, ಈ ಥರ ಮೇಲ್ಗಡೆ ಒಂದು ನಿಟ್ಟು ಕ್ಲೋಸ್ ಮಾಡಿ ಇಟ್ಬಿಟ್ರೆ ಚೆನ್ನಾಗಿ ಬೆಂದ್ಬಿಡುತ್ತೆ ಬೇಗ ಟೊಮೆಟೊ ಅಂದ್ಬಿಟ್ಟು ಈ ಥರ ನಾನು ಬಾಣಲಿಗೆ ಕ್ಯಾಪ್ ಮುಚ್ಚಿಟ್ಬಿಡ್ತೀನಿ. ಚೆನ್ನಾಗಿ ಬೆಂದ್ಬಿಡುತ್ತೆ ಬೇಗ ಬೇಗನೆ. ಈಗ ಇದೆಲ್ಲ ನೋಡಿ ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ನಾನು ಈಗ ಅರಿಶಿನ ಮತ್ತು ಉಪ್ಪು ಹಾಕ್ಕೊಬೇಕು. ಉಪ್ಪು ಫಸ್ಟೇ ಹಾಕ್ಕೊಬೇಕು. ಅವಲಕ್ಕಿ ಹಾಕಿದ್ಮೇಲೆ ಹಾಕ್ಕೊಳ್ಬಾರ್ದು. ಅವಲಕ್ಕಿ ಜೊತೆ ಹಾಕಿದ್ರೆ ಚೆನ್ನಾಗಿ ಮಿಕ್ಸ್ ಆಗೋಲ್ಲ. ಈರುಳ್ಳಿ ಟೊಮೆಟೊ ಜೊತೆ ಫ್ರೈ ಮಾಡುವಾಗೆ ಹಾಕ್ಕೊಬಿಡ್ಬೇಕು. ಈಗ ಟೊಮೆಟೊನೂ ಇನ್ನೂ ಬೇಗ ಬೇಯೋದಕ್ಕೆ ಹೆಲ್ಪ್ ಆಗುತ್ತೆ. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಈಗ ಅರಿಶಿನದ ಪುಡಿ ಹಾಕ್ಕೊಳ್ಳೋದು. ಅರಿಶಿನದ ಪುಡಿ 1 ಟೇಬಲ್ ಸ್ಪೂನ್ ಹಾಕ್ಕೊಂಡ್ರೆ ಸಾಕು. ಕಲರ್ಗೋಸ್ಕರ ಹಾಕ್ಕೊಳ್ಳೋದು ಅಷ್ಟೇ. ಹಾಕ್ಕೊಂಡ್ರೆ ಹಾಕ್ಕೊಬೋದು, ಇಲ್ಲಾಂದ್ರೆ ಇಲ್ಲ, ಆಪ್ಷನಲ್ಲು. ವೈಟಾಗಿದ್ರೇ ಇಷ್ಟಪಡೋವಂಥವ್ರು ಅರಿಶಿನ ಹಾಕ್ಕೊಂಡಿದ್ದು ಮಾಡ್ಕೊಬೋದು. ಈಗ ಇದನ್ನು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಈಗ ಕ್ಯಾಪ್ ಮುಚ್ಚಿಟ್ಬಿಡ್ತೀನಿ. ಮುಚ್ಚಿಟ್ಬಿಟ್ರೆ ಬೇಗ ಫ್ರೈ ಆಗುತ್ತೆ. ಅರಿಶಿನ ಎಲ್ಲ ಬೇಯಬೇಕಲ್ಲ ಎಣ್ಣೆಯಲ್ಲಿ, ಅದಕ್ಕೋಸ್ಕರ. ಎಲ್ಲ ಫ್ರೈ ಆದಮೇಲೆ ಈಗ ತೊಳೆದಿಟ್ಕೊಂಡಿರೋಂಥ ಅವಲಕ್ಕಿ ಹಾಕ್ಕೊತಾ ಇದ್ದೀನಿ. ಅವಲಕ್ಕಿನ ಸುಮ್ಮನೆ 3-4 ಸಲ ತೊಳೆದ್ಬೇಕು. ಅದರಲ್ಲಿ ಧೂಳು ಥರ ಇರುತ್ತೆ. ಚೆನ್ನಾಗಿ ಕೇರ್ಬಿಟ್ಟು ಈ ಥರ 3-4 ಸಲ ನೀರಲ್ಲಿ ತೊಳೆದಿಟ್ಕೊಬೇಕಾಗುತ್ತೆ. ಇದನ್ನೆಲ್ಲ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಈರುಳ್ಳಿ ಟೊಮೆಟೊ ಇದ್ರ ಜೊತೆಗೇ ಮಿಕ್ಸ್ ಮಾಡ್ಕೊಬೇಕು. ನೋಡಿ, ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಉಪ್ಪು ಖಾರ ಎಲ್ಲ ಅಂಟುತ್ತೆ ಅವಲಕ್ಕಿಗೆ. ಇಲ್ಲ ಅಂದರೆ ಸಪ್ಪೆ ಇರುತ್ತೆ, ಒಂದು ಕಡೆ ಅಂಟಿರುತ್ತೆ, ಒಂದು ಕಡೆ ಅಂಟಿರಲ್ಲ. ಈಗ ನೋಡಿ, ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊತಾ ಇದ್ದೀನಿ. ಇದನ್ನು ಈಗ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಈರುಳ್ಳಿ ಟೊಮೆಟೊ ಜೊತೆ ಚೆನ್ನಾಗಿ ಹೊಂದ್ಕೊಬೇಕಲ್ಲ, ಅದಕ್ಕೋಸ್ಕರ ಇದನ್ನು ಫ್ರೈ ಮಾಡಿಬಿಟ್ಟು ನಾನು ಒಂದು ಕ್ಯಾಪ್ ಮುಚ್ಚಿಟ್ಬಿಡ್ತೀನಿ. ಆಮೇಲೆ ನಿಂಬೆಹಣ್ಣು ಹಾಕ್ಕೊಳ್ಳೋದು. ನಿಂಬೆಹಣ್ಣು ಅಷ್ಟೇ ಫಸ್ಟೇ ಹಾಕ್ಕೊಬಾರ್ದು. ಈರುಳ್ಳಿ ಟೊಮೆಟೊ ಜೊತೆ ಅವಲಕ್ಕೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಫ್ರೈ ಆದಮೇಲೆ ಲಾಸ್ಟಲ್ಲಿ ಇದು ನಿಂಬೆಹಣ್ಣು ಹಾಕ್ಕೊಬೇಕಾಗತ್ತೆ. ಫಸ್ಟೇ ಹಾಕ್ಕೊಳ್ಳೋದೇನು ಬೇಕಾಗಿರಲ್ಲ. ಇದನ್ನು ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಇದ್ರ ಜೊತೆಗೆ ನೀವು ಬೇಕಂದರೆ ತೆಂಗಿನಕಾಯಿ ತುರಿನೂ ಹಾಕ್ಕೊಬೋದು. ಆಪ್ಷನಲ್ಲು, ಬೇಕಂದರೆ ಹಾಕ್ಕೊಬೋದು, ಇಲ್ಲಾಂದ್ರೆ ಇಲ್ಲ. ನಾನು ಹಾಕ್ಕೊಂಡಿಲ್ಲ ಇಲ್ಲಿ. ತೆಂಗಿನಕಾಯಿ ಇಷ್ಟಪಡೋರು ಹಾಕ್ಕೊಬೋದು. ಇದನ್ನು ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿ ಒಂದು ಕ್ಯಾಪ್ ಮುಚ್ಚಿಟ್ಬಿಟ್ರೆ ಅವಲಕ್ಕಿ ಚಿತ್ರಾನ್ನ ರೆಡಿ ಆಗುತ್ತೆ. ಈಗ ಅದೆಲ್ಲ ರೆಡಿ ಮಾಡಿಟ್ಬಿಟ್ಟು ನಾನು ಫ್ರೆಶ್ ಅಪ್ ಆಗಿಬಿಟ್ಟು ಟಿಫನ್ ಮಾಡ್ಕೊತಾ ಇದ್ದೀನಿ. ಕೆಲಸಕ್ಕೆ ಹೋಗಬೇಕಲ್ಲ, ಟೈಮ್ ಆಗಿಬಿಡುತ್ತೆ ಅಂದ್ಬಿಟ್ಟು ಬೇಗ ಟಿಫನ್ ಮುಗಿಸ್ಕೊಂಡು ಮಗಳೆಲ್ಲ ಮಲಗಿದ್ರು. ಮಕ್ಳು ಗೊತ್ತಲ್ಲ, ಬೇಗ ಎದ್ದೇಳೋದಿಲ್ಲ, ಲೇಟೇ ಎದ್ದೇಳೋದು. ರಜೆ ಇರುತ್ತಲ್ಲ, ಅದಕ್ಕೋಸ್ಕರ ಲೇಟೇ ಎದ್ದೇಳೋದು. ಈಗ ನಾನು ಟಿಫನ್ ಎಲ್ಲ ಮುಗಿಸ್ಕೊಂಡು ಕೆಲಸಕ್ಕೆ ಹೊರಡಬೇಕು. ನನ್ನ ಮಗ ಒಬ್ಬ ಎದ್ದಿದ್ದ, ಅವರಿಬ್ಬರು ಮಲಗೇ ಇದ್ದರು. ಅವ್ರನ್ನೇನು ಎಬ್ರಿಸೋಕೆ ಹೋಗಲ್ಲ, ಮಲ್ಕೊಳ್ಳಿ ಅಂದ್ಬಿಟ್ಟು ಬಿಟ್ಬಿಡ್ತೀವಿ. ಅವ್ರು ಎದ್ದಾಗಲೇ ಟಿಫನ್ ಎಲ್ಲ ತಿನ್ನೋದವರು. ಅವಲಕ್ಕಿ ಚಿತ್ರಾನ್ನ ಮಾಡ್ಕೊಂಡಿದ್ನೆಲ್ಲ
ಟಿಫನ್ ಅದನ್ನೇ ತಿಂತಾಯಿದ್ದೀನಿ. ಮತ್ತು ಬಾಕ್ಸ್ಗೆ ಮಧ್ಯಾಹ್ನಕ್ಕೆ ಅವಲಕ್ಕಿ ತಿನ್ನೋಕ್ಕಾಗಲ್ಲ, ಅನ್ನ ಸಾಂಬಾರು ಇತ್ತು, ಅದಕ್ಕೆ ರೈಸ್ ಮಾಡಿಕೊಂಡು ತಗೊಂಡೋಗ್ತಾಯಿದ್ದೀನಿ. ಮತ್ತು ಸಂಜೆ ಕೆಲಸದಿಂದ ಬಂದಮೇಲೆ ಲಾಗ್ ಕಂಟಿನ್ಯೂ ಮಾಡಿಕೊಂಡೆ. ಸಂಜೆ ಕೆಲಸದಿಂದ ಬಂದು ಮತ್ತು ಒಂದು ಲೋಟ ಕಾಫಿ ಕುಡಿದು ಫ್ರೆಶ್ ಅಪ್ ಆಗಬೇಕು. ಈಗ ನನಗಿಲ್ಲ ಅಂದರೆ ತಲೆನೋವು ಕಮ್ಮಿ ಆಗೋಲ್ಲ. ಕೆಲಸದಿಂದ ಬರೋಷ್ಟೊತ್ತಿಗೆ ಸ್ವಲ್ಪ ಹೊಟ್ಟೆ ಹಸಿತಾ ಇರುತ್ತಲ್ಲ, ಅದಕ್ಕೋಸ್ಕರ ಕಾಫಿ ಜೊತೆ ಬಿಸ್ಕೆಟ್ ಏನಾದರೂ ತಿಂದ್ಬಿಟ್ಟು ಸ್ವಲ್ಪ ಹೊತ್ತು ಕೂತ್ಕೊಬೇಕು. ಮಕ್ಕಳೆಲ್ಲ ಈ ಥರ ನಂದು ದುಪ್ಪಟ್ಟ ಇರುತ್ತಲ್ಲ ಹಳೆದು, ಅದನ್ನೇ ತಗೊಂಡು ಆಟ ಆಡ್ಕೊತಾಯಿದ್ರು. ಆಚೆ ಎಲ್ಲಿ ಕಳಿಸಲ್ಲ ಫ್ರೆಂಡ್ಸ್. ಇವಾಗ ಹೆಣ್ಮಕ್ಳನ್ನ ತಗೊಂಡೋಗಿ ಹಾಳು ಮಾಡಿ ಬಿಸಾಕೋದು, ಸಾಯಿಸೋದು ಈ ಥರ ಎಲ್ಲ ಮಾಡ್ತಾ ಇರ್ತಾರೆ. ನಮಗಂತೂ ತುಂಬ ಭಯ. ನಾನು ಗದರ್ತಾ ಇರ್ತೀನಿ ಮಕ್ಕಳನ್ನ, ಎಲ್ಲ ಆಚೆ ಹೋಗ್ಬಿಡ್ರಿ, ಮನೆಯಲ್ಲೇ ಇರ್ರಿ ಅಂದ್ಬಿಟ್ಟು. ಮನೆ ಹತ್ರ ಏನು ಭಯ ಇಲ್ಲ, ಆದ್ರೂ ನನಗೆ ಕಳಿಸೋದಿಲ್ಲ. ಗೇಟಿಗೆ ದಾರ ಕಟ್ಬಿಡ್ತೀವಲ್ಲ, ಮನೆಯಲ್ಲೇ ಆಟಾಡ್ಕೊಳ್ಳಿ 3 ಜನ ಅಂದ್ಬಿಟ್ಟು ಬಿಟ್ಬಿಡ್ತೀನಿ. ಈಗ ನಮ್ಮ ಹಸ್ಬೆಂಡು ಕೆಲಸದಿಂದ ಬಂದರು, ಸ್ವಲ್ಪ ಆಚೆ ಹೋಗೋದಿದೆ. ಮಕ್ಕಳಿಗೆ ಚಪ್ಪಲಿ ಬೇಕು ಅಂತಿದ್ರು, ತಕ್ಕೊಡೋದಕ್ಕೆ ಕರ್ಕೊಂಡೋಗ್ಬೇಕು. ಅದಕ್ಕೆ ಮತ್ತೆ ನಾನು ರೆಡಿಯಾಗಿಬಿಟ್ಟು ಹೋಗ್ತಾಯಿದ್ದೀವಿ. ಮಕ್ಕಳು ಎಲ್ಲ ಬರ್ತಿದ್ದಾರೆ, ಅವ್ರಿಗೂ ಸೈಜ್ ನೋಡಿ ತೊಗೊಬೇಕಲ್ಲ, ಅದಕ್ಕೋಸ್ಕರ ಅವ್ರನ್ನೂ ಕರ್ಕೊಂಡು ಹೋಗ್ತಾಯಿದ್ದೀವಿ. ಬೆಳಗ್ಗೆನೂ ತಲೆಗೆ ಸ್ನಾನ ಮಾಡಿ ಆಗಿ ಬಿಟ್ಟು ಹೋಗ್ಬಿಟ್ಟಿದ್ನಲ್ಲ, ತಲೆಯೆಲ್ಲ ಬಾಚ್ಕೊಳಕ್ಕಾಗಿರಲಿಲ್ಲ. ಅದಕ್ಕೆ ಈಗ ಚಿಕ್ಕೆಲ್ಲ ಬಿಡಿಸ್ಬಿಟ್ಟು ಬಾಚ್ಕೊತಾ ಇರೋದು. ಒದ್ದೆ ತಲೆಯಲ್ಲಿ ಬಾಚ್ಕೊಳಲ್ಲ ನಾನು, ಕೂದಲು ಕಟ್ಟಾಗ್ಬಿಡುತ್ತೆ ಅಂದ್ಬಿಟ್ಟು. ಕೂದಲೆಲ್ಲ ಚೆನ್ನಾಗಿ ಒಣಗಿದ ಮೇಲೇ ತಲೆಯೆಲ್ಲ ಈ ಥರ ಬಾಚ್ಕೊಂಡು ಚಿಕ್ಕ ಬಿಡಿಸ್ಕೊಳ್ಳೋದು. ಮತ್ತು ಬಂದ್ವಿ ಸ್ಲಿಪ್ಪರ್ ಅಂಗಡಿಗೆ. ಬಂದ್ಬಿಟ್ಟು ಮಕ್ಕಳಿಗೆಲ್ಲ ಸೆಲೆಕ್ಟ್ ಮಾಡ್ತಾಯಿದ್ದೀವಿ. ನನ್ನ ಮಗ ಅಂತೂ ಇದೇ ಇಷ್ಟ ಆಗಿಬಿಟ್ಟಿದೆ. ಸ್ವಲ್ಪ ದೊಡ್ಡ ಸೈಜ್ ಇದೆ, ಆದ್ರೂ ಇದೇ ಬೇಕು ಅಂತ ಇದ್ದಾನೆ. ಸರಿ ಅಂದ್ಬಿಟ್ಟು ಅದನ್ನೇ ತಗೊಳ್ಳಿ ಅಂತ ಬಿಟ್ಟೆ. ಮಕ್ಕಳು ಇಬ್ಬರು ಅವ್ರಿಗೆ ಇಷ್ಟ ಆಗಿರೋದನ್ನೇ ಸೆಲೆಕ್ಟ್ ಮಾಡ್ಕೊಂಡಿದ್ರು, ಮತ್ತು ನಾನೊಂದು ತೊಗೊಂಡಿದ್ದೆ. ನಮ್ಮ ಹಸ್ಬೆಂಡೇನು ತಗೊಳಕ್ಕೆ ಹೋಗಲಿಲ್ಲ. ಅದು ಅವರೇ ನಾನೇ ತೊಗೊಂಡು ಮಕ್ಕಳಿಗೆ 3 ಜನಕ್ಕೂ ತಕ್ಕೊಟ್ಟೆ. ನಾವು ಯಾವಾಗಲೂ ಇದೇ ಅಂಗಡಿಲೇ ತಗೊಳ್ಳೋದು. ನಮ್ಮ ಮನೆಗೆ ಸ್ವಲ್ಪ ದೂರನೇ ಆಗುತ್ತೆ, ಗಾಡೀಲಿ ಬಂದ್ವಿ. ನಡ್ಕೊಂಡು ಬರೋದಕ್ಕೆ ಒಂದು ಅರ್ಧ ಅವರ್ ಬೇಕಾಗುತ್ತೆ. ಅದಕ್ಕೋಸ್ಕರ ಮಕ್ಕಳೆಲ್ಲ ತಗೊಂಡು ಈ ಥರ ನಡ್ಕೊಂಬರೋಕ್ಕಾಗೋದಿಲ್ಲ ಅಲ್ವಾ. ಮಗಳಿಗೂ ಒಂದಿಷ್ಟಾಗಿ ಸೆಲೆಕ್ಟ್ ಮಾಡಿ ಎತ್ತಿಟ್ಟಿದ್ರು, ಆದ್ರೂ ಅಂಗಡಿ ತುಂಬ ಇರುತ್ತಲ್ಲ, ಅದನ್ನು ನೋಡಿಬಿಟ್ಟು ಚೆನ್ನಾಗಿದೆ ಇದು ಚೆನ್ನಾಗಿದೆ ಅಂತ ಸುಮ್ಮನೆ ನೋಡ್ತಾನೇ ಇದ್ದರು. ನನ್ನ ಮಗಗಂತೂ ದೊಡ್ಡ ಸೈಜ್ ಇದೆ ಬೇರೆ ತಗೋ ಅಂತ ಹೇಳಿದ್ರು ಅವನು ಯಾವ್ದು ಇಷ್ಟಪಟ್ಟಿದ್ದಾನೋ ಅದೇ ಬೇಕು ಅಂದ್ಬಿಟ್ಟು ಅದನ್ನು ಬಿಚ್ತಾನೇ ಇರಲಿಲ್ಲ. ಸರಿ ಹೋಗ್ಲಿ ಬಿಡು ಅಂದ್ಬಿಟ್ಟು ಅವನಿಗೆ ಅದನ್ನೇ ತಕ್ಕೊಟ್ವಿ. ಸ್ವಲ್ಪ ದೊಡ್ಡ ಸೈಜು ನಡೆಯೋಕ್ಕೆ ಕಷ್ಟ ಆಗುತ್ತೆ ಅಂದ್ರೂ ಕೇಳ್ತಿಲ್ಲ. ಮಕ್ಕಳಿಗೆ ಗೊತ್ತಾಗೋದಿಲ್ಲ, ಒಂದು ಇಷ್ಟಪಟ್ಬಿಟ್ರೆ ನನಗೆ ಅದೇ ಬೇಕು ಅಂತ ಆಟ ಹಿಡ್ದು ಕೂತ್ಕೊಂಡ್ಬಿಡ್ತಾರೆ. ಮತ್ತು ತಗೊಂಡು ರೆಡಿಯಾಗಿ ಹೊರಟ್ವಿ. ಮತ್ತು ಮನೆಗೆ ಬಂದುಬಿಟ್ಟು ನಾನು ಒಂದೆರಡು ಟಾಪು ಎಲ್ಲ ತಗೊಂಡಿದ್ದೆ. ನಮ್ಮತ್ತೆ ಪೆಟಿಕೋಟ್ ಬೇಕು ಅಂದಿದ್ರು, ಸ್ಯಾರಿ ಪೆಟಿಕೋಟು. ಅದನ್ನೆಲ್ಲ ಇನ್ನೊಂದು ಅಂಗಡಿಯಲ್ಲಿ ತಗೊಂಡು ಬಂದ್ವಿ. ಟಾಪ್ ಅಂತೂ ಈಗ ಹೆಂಗೂ ಕೆಲ್ಸಕ್ಕೆ ಹೋಗ್ತಿದ್ದೇನೆಲ್ಲ ಬೇಕಾಗುತ್ತೆ. ಎಲ್ಲ ಹಳೇದಾಗಿದೆ ಅಂದ್ಬಿಟ್ಟು ಒಂದೆರಡು ಟಾಪ್ ತಗೊಂಡೆ, ಜಾಸ್ತಿ ಏನು ತಗೊಳಕ್ಕೆ ಹೋಗಲಿಲ್ಲ. 2 ಪೆಟಿಕೋಟು ನಮ್ಮ ಅತ್ತೆಗೆ ಅಂದ್ಬಿಟ್ಟು ತೊಗೊಂಡೆ. ಅವ್ರಿಗೂ ತಗೋಬೇಕು ಅಂತ ಇದ್ರಲ್ಲ, ಅದಕ್ಕೋಸ್ಕರ. ಅವರು ಇಲ್ಲಿ ಜೊತೇಲಿ ಕರ್ಕೊಂಡು ಹೋಗೋಕ್ಕಾಗೋದಿಲ್ಲ ಅಲ್ವಾ, ಗಾಡಿಯಲ್ಲಿ ಜಾಸ್ತಿ ಜನ ಹೋಗೋಕ್ಕಾಗಲ್ಲ ಅಂದ್ಬಿಟ್ಟು ಅದಕ್ಕೆ ಅವರು ಇಲ್ಲೇ ಬಿಟ್ಬಿಟ್ಟು ನಾವು ಮಕ್ಕಳೇ ತಗೊಂಡೋಗಿದ್ದು, ನಾನೇ ತಗೊಬಂದ್ವಿ. ಮತ್ತು ನಂದು ಹಳೇದು ಸೆಲ್ಫಿ ಸ್ಟಿಕ್ಕು ಸ್ವಲ್ಪ ಕಟ್ಟಾಗ್ಬಿಟ್ಟಿದೆ. ಮಕ್ಕಳೆಲ್ಲ ತಗೊಂಡು ಆಟ ಆಡ್ತಿರ್ತಾರಲ್ಲ, ಅದಕ್ಕೆ ಕಟ್ಟಾಗ್ಬಿಟ್ಟಿತ್ತು. ಮತ್ತು ಒಂದು ಹೊಸ ತೊಗೊಂಡೆ, ಇದು ಬ್ರ್ಯಾಂಡೆಡೇ, ತುಂಬ ಚೆನ್ನಾಗಿದೆ ಕ್ವಾಲಿಟಿ. ಅದಕ್ಕೋಸ್ಕರ ಇದನ್ನು ತೊಗೊಂಡೆ. ಮಕ್ಳ ಕೈಗೆ ಸಿಗೋ ಥರ ಇಡಬಾರ್ದು, ಹುಷಾರಾಗಿ ಎತ್ತಿಟ್ಕೊಬೇಕು. ಅದಕ್ಕೆ ನಾನು ಇದನ್ನು ಯೂಸ್ ಮಾಡಿ ಮೇಲೆ ಎತ್ತಿಟ್ಬಿಡ್ಬೇಕು. ಮಕ್ಕಳು ತಗೊಂಡು ಆಟ ಆಡೋ ಥರ ಯೂಸ್ ಮಾಡ್ತಾಯಿರ್ತಾರೆ, ಅದಕ್ಕೆ ನಾನು ದಿನಿಗೆ ಎತ್ತಿಟ್ಬಿಡ್ಬೇಕು ಮೇಲ್ಗಡೆ. ಇದು ಕ್ವಾಲಿಟಿ ತುಂಬ ಚೆನ್ನಾಗಿದೆ ಮತ್ತು ಗಟ್ಟಿ ಇದೆ. ಅದಕ್ಕೆ ಇದನ್ನೇ ಸೆಲೆಕ್ಟ್ ಮಾಡಿ ತೊಗೊಂಡಿದ್ದೀನಿ. ಕೆಳಗಡೆ ಇಟ್ಬಿಟ್ರೆ ಮಕ್ಕಳು ಎಲ್ಲ ತಗೊಂಡು ಆಟ ಸಾಮಾನು ಅಂದ್ಬಿಟ್ಟು ತಗೊಂಡು ಆಟ ಆಡ್ತಾ ಇರ್ತಾರೆ. ನಾನು ಅದಕ್ಕೇ ಇವಾಗ ಮೇಲೆ ಎತ್ತಿಡ್ಬಿಟ್ಬಿಡ್ಬೇಕು, ಇಲ್ಲಾಂದರೆ ಅದನ್ನು ಹಾಳು ಮಾಡಿಬಿಡ್ತಾರೆ. ಮತ್ತು 2 ಟಾಪ್ ತೊಗೊಂಡಿದ್ನಲ್ಲ ಇದೆ. ಇದಕ್ಕೆ ಪ್ಯಾಂಟೆಲ್ಲ ಏನೂ ತೊಗೊಂಡಿಲ್ಲ. ಪ್ಯಾಂಟ್ ಇದೆಯಲ್ಲ ಅದನ್ನೇ ಮ್ಯಾಚ್ ಮಾಡಿ ಹಾಕ್ಕೊತೀನಿ.
ಈ ಟಾಪ್ ತುಂಬ ಇಷ್ಟ ಆಯಿತು, ಆಕಾಶ ಕಲರು. ಇದೆ 2 ಟಾಪ್ ತೊಗೊಂಡಿದ್ದೀನಿ ಅಷ್ಟೇ. ಪ್ಯಾಂಟೆಲ್ಲ ಇರೋದನ್ನೇ ಮ್ಯಾಚ್ ಮಾಡಿ ಹಾಕ್ಕೊಂಡ್ರೆ ಆಯಿತು ಅಂದ್ಬಿಟ್ಟು ತೊಗೊಳಕ್ಕೆ ಹೋಗಲಿಲ್ಲ ಜಾಸ್ತಿ. ಇನ್ನು 2 ಟಾಪ್ ತೊಗೊಂಡು ಮತ್ತು ಹಂಗೆ ಬರ್ತಾ ಜಿಲೇಬಿ ಬೇಕು ಅಂತ ಹೇಳ್ತಿದ್ರು. ಮತ್ತು ಜಿಲೇಬಿನೂ ತಂದ್ವಿ. ಜಿಲೇಬಿ ತೊಗೊಂಬಂದು ಮಕ್ಕಳಿಗೆಲ್ಲ ಕೊಟ್ಟು ನಾವೆಲ್ಲ ತಿಂದ್ವಿ. ಮತ್ತು ಅಡುಗೆ ಎಲ್ಲ ನಮ್ಮ ಅತ್ತೆನೇ ಮಾಡ್ತಾಯಿದ್ರು. ನಾವೆಲ್ಲ ಅಂಗಡಿಗೆ ಹೋಗಿದ್ವಲ್ಲ, ಅಷ್ಟೊತ್ತಿಗೆ ಚಪಾತಿ ಟೊಮೆಟೊ ಗೊಜ್ಜು ಎಲ್ಲ ರೆಡಿ ಮಾಡ್ತಾಯಿದ್ರು. ನಮ್ಮ ಮಕ್ಕಳಿಗೆ ಸ್ವೀಟ್ ಅಂದರೆ ತುಂಬ ಇಷ್ಟ. ಅದಕ್ಕೆ ನನ್ನ ಮಗಳು ನೋಡಿ ಕವರ್ನೇ ಎತ್ಕೊಂಬಿಟ್ಟಿದ್ದಾಳೆ, ಫುಲ್ಲು ನಾನೇ ತಿಂತೀನಿ ಅಂದ್ಬಿಟ್ಟು. ಜಾಸ್ತಿ ಕೊಡೋದಿಲ್ಲ ಸ್ವೀಟು, ಹೊಟ್ಟೆ ನೋವು ಬಂದ್ಬಿಡುತ್ತೆ ಅಂದ್ಬಿಟ್ಟು. ಅದಕ್ಕೆ ಸ್ವಲ್ಪ ಕೊಟ್ಬಿಟ್ಟು ಒಂದೊಂದು ಪೀಸ್ ಎಲ್ಲರಿಗೂ ಎತ್ತಿಟ್ಟೆ. ಮತ್ತು ಚಪಾತಿನೂ ರೆಡಿಯಾಗಿತ್ತಲ್ಲ, ಊಟ ಮಾಡ್ಕೊಂಡ್ವಿ. ನನ್ನ ಮಗನೂ ಮಕ್ಕಳ ಜೊತೆಯಲ್ಲೇ ಕೂತ್ಕೊಂಡು ಊಟ ಮಾಡ್ಕೊತಿದ್ದ. ನಾನೇನು ತಿನ್ನಿಸಲ್ಲ, ಅವನೇ ತಿನ್ನೋದು ಕಲ್ತ್ಬಿಟ್ಟಿದ್ದಾನಲ್ಲ ಫ್ರೆಂಡ್ಸ್. ಅದಕ್ಕೆ ನಾನು ಹಿಂಗೇನು ತಿನ್ಸೋಕ್ಕೆ ಹೋಗಲ್ಲ, ಅವನೇ ತಿಂತಾನೆ. ಅಕಸ್ಮಾತ್ ಏನಾರ ತಿಂದಿಲ್ಲ ಸ್ವಲ್ಪ ಉಳಿಸ್ತಾ ಅಂದರೆ ನಾನೇ ತಿನ್ನಿಸ್ಬಿಡ್ತೀನಿ. ಇಲ್ಲಾಂದರೆ ಅವರಪ್ಪ ಜೊತೇಲಿ ಊಟ ಮಾಡ್ತಿರ್ತಾರಲ್ಲ, ಅವ್ರ ಕೈಲೇ ತಿನ್ನಿಸ್ಕೊತಾನೆ. ಅವ್ರು 3 ಜನನೂ ನಮ್ಮ ಹಸ್ಬೆಂಡ್ದು ಫೋನ್ ಇಸ್ಕೊಂಡು ನೋಡಿಕೊಂಡು ತಿಂತಾಯಿದ್ರು. ಟಿ ವಿಲಿ ಕರೆನ್ಸಿ ಖಾಲಿ ಆಗಿಬಿಟ್ಟಿತ್ತಲ್ಲ, ಅದಕ್ಕೆ ಕೊಟ್ಟಿದ್ವಿ ಮೊಬೈಲು ಸ್ವಲ್ಪ ನೋಡಿಕೊಂಡು ತಿನ್ನಲಿ, ಇಲ್ಲಾಂದರೆ ಊಟ ತಿನ್ನಲ್ಲ ಅವನು. ಬಂದಾಗಲೇ ಜಿಲೇಬಿ ಅದೆಲ್ಲ ತಿಂದಿದ್ನಲ್ಲ, ಚಪಾತಿ ತಿನ್ನಲ್ಲ ಅಂದ್ಬಿಟ್ಟು ಕೊಟ್ಟಿದ್ವಿ ಸ್ವಲ್ಪ ಹೊತ್ತು ನೋಡ್ಕೊಂಡು ತಿನ್ನಲಿ ಅಂದ್ಬಿಟ್ಟು. 3 ಜನ ನೋಡಿಕೊಂಡು ತಿಂತಾಯಿದ್ರು ಚಪಾತಿನ. ಎಲ್ಲ ಒಬ್ರಿಗೊಬ್ರೆ ಕಿತ್ತಾಡ್ಕೊಂಡು ನೋಡ್ತಾ ಇರ್ತಾರೆ ಮಕ್ಕಳು. ಮೊಬೈಲು ಗೊಂಬೆ ಅಂದರೆ ತುಂಬ ಇಷ್ಟ ನಮ್ಮ ಮಕ್ಕಳಿಗೆ. ಈಗ ಅವರು ಊಟ ಎಲ್ಲ ತಿಂದು ಮುಗಿಸ್ಕೊಂಡ್ಮೇಲೆ ನಾನು ಪಾತ್ರೆ ಎಲ್ಲ ಕ್ಲೀನ್ ಮಾಡ್ಕೊಬೇಕು, ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡ್ಕೋಬೇಕು. ನನ್ನ ಮಗನಿಗೆ ಹಾಲೆಲ್ಲ ಕಾಯಿಸಿಡೋದು ಇದೆಲ್ಲ ಕೆಲಸ ಇರುತ್ತೆ. ಇನ್ನು ಬೆಳಗ್ಗೆಗೆ ಬೇಗ ಆಗಬೇಕೆಲ್ಲ ಕೆಲಸಗಳು, ಅದಕ್ಕೋಸ್ಕರ. ಮತ್ತು ಬಟ್ಟೆ ಒಗೆಯೋದು ಇತ್ತು. ಸಂಜೆ ಟೈಮೆಲ್ಲ ಒಕ್ಕೊಳೋದಿಲ್ಲ ಅಲ್ವಾ, ಬೆಳಗ್ಗೆ ಟೈಮ್ ಒಗೆಯೋದು. ಇನ್ನು ಮಧ್ಯದಲ್ಲಿ ನನಗೆಲ್ಲಿ ಫ್ರೀ ಸಿಗೋಲ್ಲ, ಸಂಡೇ ಒಂದೇ ದಿನ ಫ್ರೀ ಸಿಗೋದು. ವಾರದಲ್ಲಿ 2 ದಿನ 3 ದಿನ ಆದರೂ ಒಕ್ಕೊತೀನಿ. ಇವತ್ತು ನೈಟು ನೆನೆಸಿಟ್ಬಿಡ್ತೀನಿ, ಬೆಳಗ್ಗೆ ಎದ್ದು ಒಗೆಯೋಕ್ಕೆ ಈಸಿ ಆಗುತ್ತೆ ಅಂದ್ಬಿಟ್ಟು ಹೊಗೆ ಬಟ್ಟೆ ಎಲ್ಲ ಒಂದು ಕಡೆ ಎತ್ತಿಟ್ಕೊಂಡಿದ್ದೆ. ಅದನ್ನೆಲ್ಲ ನೆನೆಸಿಡಬೇಕು. ನೆನೆಸಿಟ್ಬಿಟ್ಟು ಆಮೇಲೆ ಮಲ್ಕೊಳ್ಳೋದು. ಬೆಳಗ್ಗೆ ಎದ್ದಿದ ತಕ್ಷಣ ನೆಂದಿರುತ್ತೆಲ್ಲ, ಬೇಗ ಒಕ್ಕೊಬೋದು ಅಂದ್ಬಿಟ್ಟು. ಮಕ್ಕಳೆಲ್ಲ ಅವ್ರ ಅಪ್ಪನ ಜೊತೆಯಲ್ಲೇ ಆಟ ಆಡ್ಕೊತಾ ಇದ್ದರು. ನಾನು ಈಗ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿಟ್ಟಿದ್ದೆ. ಈ ಕಡೆ ಬಟ್ಟೆನೂ ನೆನೆಸಿಟ್ಕೊಂಡೆ. ಮತ್ತು ಅಡುಗೆ ಮನೆ ಪಾತ್ರೆಗಳು ಎಲ್ಲ ತೊಳೆದಿಟ್ಬಿಟ್ಟು ಶೆಲ್ಫೆಲ್ಲ ಕ್ಲೀನಾಗಿ ಒರೆಸಿಟ್ಕೊಂಬಿಡ್ಬೇಕು ನೈಟೇ. ಬೇಗ ಬೆಳಗ್ಗೆ ಕೆಲಸಕ್ಕೆ ಹೋಗೋಕ್ಕೆ ಲೇಟ್ ಆಗುತ್ತೆ ಅಂದ್ಬಿಟ್ಟು ಎಲ್ಲ ಕೆಲಸ ಮುಗಿಸ್ಬಿಟ್ಟೆ ಮಲ್ಕೊಳ್ಳೋದು ನಾನು. ಬೆಳಗಿನ ಕೆಲಸಗಳಿಗೆ ಈಸಿ ಆಗುತ್ತೆ ಅಂದ್ಬಿಟ್ಟು. ನನ್ನ ಮಗನಿಗೆ ಹಾಲು ಕಾಯಿಸ್ಬೇಕಲ್ಲ, ಎಲ್ಲ ಕಾಯಿಸಿ ಇಟ್ಕೊಂಡಿದ್ದೆ. ಮಕ್ಕಳೆಲ್ಲ ಈ ಥರ ಆಟ ಆಡ್ಕೊಂಡು ಕೂತಿದ್ರು. ಇಷ್ಟೇ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಯಾರೆಲ್ಲ ನನ್ನ ಚಾನಲ್ ನೋಡ್ತೀರಾ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೈ ಫ್ರೆಂಡ್ಸ್.